ವಿಷಯ ಏನಪ್ಪ ಅಂತಂದರೆ ಇವತ್ತಿನ ನಾನು 30 ಕುರ್ತಿ ಡಿಸೈನ್ಸನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಡೈಲಿ ವೇರ್ ಕುರ್ತಿಗೆ ಯಾವ ಥರ ನೆಕ್ ಪ್ಯಾಟರ್ನ್ ಮಾಡ್ಕೋಬೋದು, ಯಾವ ಥರ ಸ್ಲೀವ್ ಪ್ಯಾಟರ್ನ್ ಮಾಡ್ಕೋಬೋದು, ಯಾವ ಥರ ಫ್ಯಾಬ್ರಿಕ್ಗೆ ಯಾವ ಥರ ನೆಕ್ ಪ್ಯಾಟರ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ 30 ಡಿಸೈನ್ಸನ್ನು ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಕಾಲರನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಇದನ್ನು ವಿಡ್ತ್ ಬಂದು 1.25 ಇಂಚು, ಉದ್ದ ಬಂದು ಕಾಲರಲ್ಲಿ ನಾವು ಫ್ಯಾಬ್ರಿಕಲ್ಲಿ ಮೆಜರ್ ಮಾಡಿ ನೋಡ್ಕೋಬೇಕು ಎಷ್ಟು ಉದ್ದ ಬೇಕಾಗುತ್ತೆ ಕಾಲರ್ಗೆ ಅಂತ. ಸೊ ಅಷ್ಟುದ್ದ ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಗೆ ನಾನು ಕ್ಯಾನ್ವಾಸನ್ನು ಕಟ್ ಮಾಡಿ ಐರನ್ ಮಾಡಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಂಡಿರೋ ಪಟ್ಟಿನ ನಾನು ನೆಕ್ಕಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕಾಲರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಕಾಲರನ್ನು ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಅದರ ಎಡ್ಜನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಕ್ರಾಸ್ ಪೀಸನ್ನು ಇಟ್ಕೊಂಡು ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಕಾಲರ್ ನೆಕ್ ರೆಡಿ ಆದ್ಮೇಲೆ ಈ ತರ ಕಾಣಿಸ್ತಾ ಇದೆ ನೋಡಿ. ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ. ಇವತ್ತು ಎಪಿಸೋಡ್ ಫಸ್ಟ್ ಅಲ್ಲಿ ಈ ಕುರ್ತಿನ ವೇರ್ ಮಾಡ್ತಾ ಇದ್ದೀನಿ. ಕಾಲರ್ ಡಿಸೈನ್, ಸ್ಲೀವ್ ಅಲ್ಲಿ ಪಟ್ಟಿ ಇದೆ. ಜೊತೆಗೆ ನಾನು ಈ ಜೀನ್ಸ್ ಅನ್ನ ವೇರ್ ಮಾಡ್ತಾ ಇದ್ದೀನಿ. ವೇರ್ ಮಾಡ್ಕೊಂಡು ಬರ್ತೀನಿ, ನೋಡೋಣ ಯಾವ ಥರ ಕಾಣಿಸ್ತಾ ಇದೆ ಅಂತ.